ನಮಸ್ಕಾರ ಗೆಳೆಯರೆ. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ, ರಾತ್ರಿ ನಾವು ಆರಾಮಾಗಿ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿರುವಾಗ ಗಡಿಯ ಆ ಕಡೆ ಏನಾಗ್ತಿರ್ತದೆ? ನಾವು ನಮ್ಮ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸುತ್ತಿರುವಾಗ ಕೊರೆಯುವ ಚಳಿಯ ಹಿಮಪರ್ವತಗಳಲ್ಲಿ, ಸುಡುವ ಬಿಸಿಲಿನಲ್ಲಿ ಮತ್ತು ಆಳವಾದ ಸಮುದ್ರದಲ್ಲಿ ನಮ್ಮ ರಕ್ಷಣೆ ಮಾಡುತ್ತಿರುವವರು ಯಾರು? 140 ಕೋಟಿ ಜನರಿರುವ ಈ ವಿಶಾಲವಾದ ದೇಶದ ಸುರಕ್ಷತೆಯ ಜವಾಬ್ದಾರಿ ಯಾರ ಹೆಗಲ ಮೇಲಿದೆ? ಹಾಗೂ ನಮ್ಗೆಲ್ರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ತಕರಾರಿನ ಸಮಯದಲ್ಲಿ ಪಾಕಿಸ್ತಾನದ ಕಡೆಯಿಂದ ಬಂದ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ನಮ್ಮ ಭಾರತೀಯ ಸೇನೆಯ ಡಿಫೆನ್ಸ್ ಟೆಕ್ನಾಲಜಿ ವಿಫಲಗೊಳಿಸಿತ್ತು. ಆದರೆ ಆ ಅದೃಶ್ಯವಾದ ಮೂರನೇ ಕಣ್ಣು ಯಾವುದು ಅಂತ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಅದು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅದರ ಭಯ ಶತ್ರುಗಳ ನಿದ್ದೆ ಕೆಡಿಸುತ್ತದೆ. ಹಾಗೂ ಇದು ಎಂತಹ ಶಕ್ತಿಶಾಲಿ ಸಿಸ್ಟಮ್ ಅಂದರೆ, ಇದು ಹಲವಾರು ದೇಶಗಳ ಗಡಿ ದಾಟಿ ನೋಡಬಲ್ಲದು, ಅವರ ಪ್ರತಿಯೊಂದು ಚಲನವಲನವನ್ನು ಗ್ರಹಿಸಬಲ್ಲದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಅದೇ ರಹಸ್ಯ ಮತ್ತು ಶಕ್ತಿಶಾಲಿ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೂ ಇದು ಭಾರತದ ಅಂತಹ ಒಂದು ಬ್ರಹ್ಮಾಸ್ತ್ರವಾಗಿದ್ದು, ಇದರ ಮುಂದೆ ಶತ್ರುಗಳ ಪ್ರತಿಯೊಂದು ತಂತ್ರವು ಸಣ್ಣದಾಗ್ಬಿಡ್ತಾವೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದ್ಭುತ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ನಿಮಗೂ ನಮ್ಮ ಭಾರತೀಯ ಸೇನೆ ಮತ್ತು ನಮ್ಮ ದೇಶದ ವಿಜ್ಞಾನಿಗಳ ಬಗ್ಗೆ ಹೆಮ್ಮೆ ಇದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೆ, ಭಾರತದ ಆಕಾಶವನ್ನು ಶತ್ರುಗಳ ಕೆಟ್ಟ ದೃಷ್ಟಿಯಿಂದ ಕಾಪಾಡುವುದಕ್ಕಾಗಿ ಭಾರತೀಯ ವಾಯುಪಡೆಯು ಒಂದು ಅಭೇದ್ಯವಾದ ಸುರಕ್ಷಾ ಚಕ್ರವ್ಯೂಹವನ್ನು ಸಿದ್ಧಪಡಿಸಿದೆ. ಹಾಗೂ ಇದು ಯಾವುದೇ ಸಾಮಾನ್ಯ ರಕ್ಷಣೆ ಅಲ್ಲ, ಇದೊಂದು ಮಲ್ಟಿ ಲೇಯರ್ಡ್ ಶೀಲ್ಡ್. ಇದನ್ನು ಭೇದಿಸುವುದು ಜಗತ್ತಿನ ಯಾವುದೇ ಮಹಾಶಕ್ತಿಯಿಂದಲೂ ಕೂಡ ಸಾಧ್ಯವಿಲ್ಲ. ಈ ಸುರಕ್ಷತಾ ಕವಚ ಭೂಮಿಯಿಂದ ಹಿಡಿದು ಬಾಹ್ಯಾಕಾಶದವರೆಗೂ ಹರಡಿದೆ. ಮೊದಲಿಗೆ ನಾವು ಭೂಮಿಯ ಮೇಲಿನ ಕಣ್ಣಿನ ಬಗ್ಗೆ ಮಾತಾಡೋಣ. ಗೆಳೆಯರೆ, ನಮ್ಮ ಹತ್ತಿರ S-400 ಟ್ರಯಂಪ್, ಆಕಾಶ್ ಮತ್ತು ಬರಾಕ್ 8ನಂತಹ ನೆಲದಿಂದ ಆಕಾಶಕ್ಕೆ ಚಿಮ್ಮುವ ಘಾತಕ ಕ್ಷಿಪಣಿಗಳಿವೆ. S-400 ಅಂದರೆ ಜಗತ್ತಿನ ಅತ್ಯುತ್ತಮ ಸಿಸ್ಟಮ್ ಅಂತ ಕರೆಯಲಾಗ್ತದೆ. ಇದು 400 ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಯಾವುದೇ ವಿಮಾನ ಅಥವಾ ಕ್ಷಿಪಣಿಯನ್ನ ಆಕಾಶದಲ್ಲಿ ಧ್ವಂಸ ಮಾಡಬಲ್ಲದು. ಹಾಗೂ ಇನ್ನು ನಮ್ಮದೇ ಸ್ವದೇಶಿ ಕ್ಷಿಪಣಿಯಾದ ಆಕಾಶ್ NG ಗೆಳೆಯರೆ, ಇದು 70ರಿಂದ 80 ಕಿಲೋಮೀಟರ್ ವರೆಗೆ ದಾಳಿ ಮಾಡಬಲ್ಲದು. ಹಾಗೆ ಬರಾಕ್ 8 ಇದನ್ನು ನಾವು ಇಸ್ರೇಲ್ ಜೊತೆಗೂಡಿ ತಯಾರಿಸಿದ್ದೇವೆ. ಇದು ಕೂಡ ಮಧ್ಯಮ ಮತ್ತು ದೀರ್ಘ ಶ್ರೇಣಿಯ ವೈಮಾನಿಕ ಅಪಾಯಗಳಿಂದ ನಮ್ಮನ್ನ ರಕ್ಷಿಸುತ್ತದೆ. ಹಾಗೂ ಎಲ್ಲ ಕ್ಷಿಪಣಿಗಳು ಒಂದು ಕಬ್ಬಿಣದ ಗೋಡಿಯಂತೆ ನಿಂತಿವೆ. ಹಾಗೆಯೇ ಎರಡನೆಯ ಲೇಯರ್ ಸಮುದ್ರದ ಮೇಲಿನ ಕಣ್ಗಾವಲು, ನಮ್ಮ ಶಕ್ತಿಶಾಲಿ ರಡಾರ್ ಸಿಸ್ಟಮ್ಗಳು ಮತ್ತು ನೇವಿಯ ಹಡಗುಗಳು. ಗೆಳೆಯರೆ, ಇವುಗಳು ಆಕಾಶ ಮತ್ತು ಸಮುದ್ರದ ಮೂಲೆಯ ಮೇಲೂ 24 ಗಂಟೆ ಕಣ್ಣಿಟ್ಟಿರ್ತಾವೆ. ಯಾವುದೇ ಅಪಾಯ ನಮ್ಮ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಮೂರನೆಯ ಲೇಯರ್ ಆಕಾಶದ ಮೇಲಿನ ಕಣ್ಗಾವಲು. ಇವೆಲ್ಲದರ ಜೊತೆಗೆ ನಮ್ಮ ಯುದ್ಧ ವಿಮಾನಗಳಾದ ರಾಫೇಲ್, ಸುಖೋಯ್ 30 MKI ಮತ್ತು ತೇಜಸ್ ಪ್ರತಿಕ್ಷಣವು ಸಿದ್ಧವಾಗಿರ್ತವೆ. ಇತ್ತೀಚೆಗಷ್ಟೇ ಭಾರತ $7.4 ಬಿಲಿಯನ್ ವೆಚ್ಚದಲ್ಲಿ 26 ಹೊಸ ರಾಫೇಲ್ ಯುದ್ಧ ವಿಮಾನಗಳ ಡೀಲ್ ಮಾಡಿಕೊಂಡಿದೆ. ಹಾಗೂ ಇದು ನಮ್ಮ ವಾಯುಪಡೆಯನ್ನ ಮತ್ತಷ್ಟು ಭಯಂಕರವಾಗಿಸಲಿದೆ. ಈ 3 ಲೇಯರ್ಗಳು ಸೇರಿ ಎಂತಹ ಸುರಕ್ಷಾ ಕವಚವನ್ನು ನಿರ್ಮಿಸುತ್ತವೆ ಅಂದರೆ, ಯಾವುದೇ ವೈಮಾನಿಕ ದಾಳಿಯನ್ನ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ವಿಫಲಗೊಳಿಸುತ್ತವೆ. ಇದಷ್ಟೇ ಅಲ್ಲ ಗೆಳೆಯರೆ, ಭಾರತದ ಹತ್ತಿರ ಒಂದು ಎಂಥ ಗುಪ್ತ ಶಕ್ತಿ ಇದೆ ಅಂದರೆ, ಅದರ ಹೆಸರು ಕೇಳಿದರೆ ದೊಡ್ಡ ದೊಡ್ಡ ಶತ್ರುಗಳಿಗೂ ಬೆವರುವಂತಾಗ್ತದೆ. ಹಾಗೂ ಅದು ಇಂಡಿಯಾದ ನ್ಯೂಕ್ಲಿಯರ್ ಟ್ರಯಡ್. ಗೆಳೆಯರೆ, ನ್ಯೂಕ್ಲಿಯರ್ ಟ್ರಯಡ್ ಅಂದರೆ ಭಾರತವು ಭೂಮಿ, ಆಕಾಶ ಮತ್ತು ನೀರು ಈ 3 ಕಡೆಗಳಿಂದ ಪರಮಾಣು ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಜಗತ್ತಿನ ಬೆರಳೆಣಿಕೆಯಷ್ಟು ದೇಶಗಳ ಬಳಿ ಮಾತ್ರ ಈ ಶಕ್ತಿ ಇದೆ. ನಾವು ಭೂಮಿಯಿಂದ ದಾಳಿ ಮಾಡುವುದಾದ್ರೆ ನಮ್ಮ ಬಳಿ ಅಗ್ನಿ ಸಿರೀಸ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿವೆ. ಅದರಲ್ಲೂ ಅಗ್ನಿಫೈ ಅಂತಹ ಮಿಸೈಲ್ ಅಂದರೆ ಇದು 5,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಹೋಗಿ ಶತ್ರುಗಳ ಯಾವುದೇ ನಗರವನ್ನ ಗುರಿಯಾಗಿಸಬಲ್ಲದು. ಇದರ ವ್ಯಾಪ್ತಿಯಲ್ಲಿ ಇಡೀ ಏಷ್ಯಾ ಮತ್ತು ಯುರೋಪಿಯನ್ ಕೆಲವು ಭಾಗಗಳು ಕೂಡ ಬರ್ತವೆ. ಹಾಗೂ ಇನ್ನು ಆಕಾಶದಿಂದ ದಾಳಿ ಮಾಡುವ ವಿಷಯಕ್ಕೆ ಬಂದರೆ, ನಮ್ಮ ರಾಫೇಲ್, ಸುಖೋಯ್ 30 ಮತ್ತು ಮಿರಾಜ್ 2000 ನಂತಹ ಯುದ್ಧ ವಿಮಾನಗಳು ಪರಮಾಣು ಬಾಂಬ್ ಹೊತ್ತೊಯ್ಯಲು ಕೂಡ ಸಮರ್ಥವಾಗಿವೆ. ಇವು ಶತ್ರುಗಳ ಪ್ರದೇಶದ ಒಳಗೆ ನುಗ್ಗಿ ವಿನಾಶವನ್ನುಂಟು ಮಾಡಬಲ್ಲವು. ಹಾಗೆಯೇ ನೀರಿನ ವಿಷಯಕ್ಕೆ ಬಂದರೆ, ನೀರಿನ ಆಳದಲ್ಲಿ ನಮ್ಮ INS ಅರಿಹಂತ ಮತ್ತು ಬರಲಿರುವ ಅರಿಘಾತ ಸಬ್ಮರೀನ್ಸ್ಗಳು ನ್ಯೂಕ್ಲಿಯರ್ ಪವರ್ಡ್ ಆಗಿವೆ. ಇವು ಸಮುದ್ರದ ಆಳದಲ್ಲಿ ತಿಂಗಳುಗಟ್ಟಲೆ ಅಡಗಿರಬಲ್ಲವು ಮತ್ತು ಎಲ್ಲಿಂದ ಬೇಕಾದರೂ ಯಾವಾಗ ಬೇಕಾದರೂ ನ್ಯೂಕ್ಲಿಯರ್ ಕ್ಷಿಪಣಿಯನ್ನ ಲಾಂಚ್ ಮಾಡಬಲ್ಲವು. ಹಾಗೂ ಇವು ಎಲ್ಲಿದೆ ಅಂತ ಪತ್ತೆ ಹಚ್ಚುವುದು ಶತ್ರುಗಳಿಗೆ ಅಸಾಧ್ಯದ ಮಾತು. ಗೆಳೆಯರೆ, ನ್ಯೂಕ್ಲಿಯರ್ ಟ್ರಯಡ್ ಒಂದು ಗ್ಯಾರಂಟಿ ಇದ್ದ ಹಾಗೆ. ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡುವ ಯೋಚನೆ ಮಾಡಿದರೆ ಅದರ ಪರಿಣಾಮ ಬಹಳ ಕೆಟ್ಟದಾಗಿರ್ತದೆ. ಹಾಗೇನೆ ನಿಮ್ಗಿದು ಗೊತ್ತಿರಲಿ ಗೆಳೆಯರೆ, ಇಂದಿನ ಯುದ್ಧ ಕೇವಲ ಸೈನಿಕರಿಂದಲ್ಲ,
ಕ್ಷಿಪಣಿಗಳಿಂದ ಹೋರಾಡಲಾಗ್ತದೆ ಮತ್ತು ಭಾರತ ಈ ವಿಷಯದಲ್ಲಿ ಸೂಪರ್ ಪವರ್ ಆಗಿದೆ. ನಮ್ಮ ಹತ್ತಿರ ಕ್ಷಿಪಣಿಗಳ ಎಂತಹ ಭಂಡಾರವಿದೆ ಅಂದರೆ ಅದು ಪ್ರತಿಯೊಂದು ಅಗತ್ಯವನ್ನ ಪೂರೈಸುತ್ತದೆ. ಇದರಲ್ಲಿ ಅತ್ಯಂತ ವಿಶೇಷವಾದದ್ದು ಬ್ರಹ್ಮೋಸ್. ಭಾರತ ಮತ್ತು ರಷ್ಯಾ ಸೇರಿ ತಯಾರಿಸಿದ ಇದು ಜಗತ್ತಿನ ಅತ್ಯಂತ ವೇಗವಾದ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್. ಇದರ ವೇಗ ಶಬ್ದದ ವೇಗಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚು. ಅಂದ್ರೆ ಶತ್ರುವಿಗೆ ಕ್ಷಿಪಣಿ ಬರ್ತಾ ಇದೆ ಅಂತ ತಿಳಿಯುವಷ್ಟರಲ್ಲೇ ಅದು ತನ್ನ ಕೆಲಸವನ್ನ ಮುಗಿಸಿರುತ್ತದೆ. ಹಾಗೂ ಇದರ ನಿಖರತೆ ಅಂದ್ರೆ ಪಿನ್ ಪಾಯಿಂಟ್ ಆಕರಿಸಿ ಎಷ್ಟು ಜಬರ್ದಸ್ತ್ ಅಂದ್ರೆ ಇದು 100 ಕಿಲೋಮೀಟರ್ ದೂರವಿರುವ ಚಿಕ್ಕ ಕಿಟಕಿಯ ಒಳಗೂ ತೂರಿ ಹೋಗಬಲ್ಲದು. ಹಾಗೂ ಇದನ್ನು ಭೂಮಿ, ಆಕಾಶ, ನೀರು ಮತ್ತು ಸಬ್ಮರೀನ್ಗಳಲ್ಲಿ ಎಲ್ಲೆಂಗ್ ಬೇಕಾದ್ರಲ್ಲೂ ಉಡಾಯಿಸಬಹುದು. ಇದರ ಜೊತೆಗೆ ನಮ್ಮ ಸ್ವದೇಶಿಯಾದ ಪೃಥ್ವಿ, ನಾಗ, ಹೆಲಿನ ಮತ್ತು ಅಸ್ತ್ರದಂತಹ ಅನೇಕ ಕ್ಷಿಪಣಿಗಳಿವೆ. ಈ ಶತ್ರುಗಳ ಮನೆಯೊಳಗೆ ನುಗ್ಗಿ ಹೊಡೆಯುವ ಸಾಮರ್ಥ್ಯವನ್ನ ಭಾರತಕ್ಕೆ ನೀಡ್ತಾವೆ. ಗೆಳೆಯರೆ, ಯಾರ್ದು ಆಕಾಶವೋ ಗೆಲುವು ಅವರದ್ದೇ. ಹಾಗೂ ಇದು ಆಧುನಿಕ ಯುದ್ಧದ ನಿಯಮ ಮತ್ತು ಭಾರತೀಯ ವಾಯುಪಡೆಗೆ ಈ ನಿಯಮ ಚೆನ್ನಾಗಿ ಗೊತ್ತು. ಫ್ರಾನ್ಸ್ನಿಂದ ಬಂದಿರೋ ರಾಫೆಲ್ ಜೆಟ್ಗಳಿಂದ ನಮ್ಮ ಶಕ್ತಿ ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂದರೆ ಈ ವಿಮಾನ ಅತ್ಯಾಧುನಿಕ ತಂತ್ರಜ್ಞಾನ, ಪವರ್ಫುಲ್ ರಡಾರ್ ಮತ್ತು ಮೀಟಿಯೋರ್ನಂಥ ಮಿಸೈಲ್ಗಳಿಂದ ಸಜ್ಜಾಗಿದೆ. ಹಾಗೂ ಇದು 100 ಕಿಲೋಮೀಟರ್ ದೂರದಿಂದಲೇ ಶತ್ರುವನ್ನ ಹೊಡೆದುಳಿಸಬಲ್ಲದು. ನಮ್ಮ ಹತ್ತಿರ ಸುಖೋಯ್ 30 ದೊಡ್ಡ ಪಡೆ ಇದೆ. ಇದು ನಮ್ಮ ವಾಯುಪಡೆ ಬೆನ್ನೆಲುಬನು ಕೂಡ. ಮತ್ತು ಅತ್ಯಂತ ಹೆಮ್ಮೆಯ ವಿಷಯವೇನೆಂದರೆ ನಮ್ಮದೇ ಸ್ವಂತ ಯುದ್ಧ ವಿಮಾನ ತೇಜಸ್. ಹಾಗೂ ಇದು ಮೇಕ್ ಇನ್ ಇಂಡಿಯಾದ ಅತ್ಯುತ್ತಮ ಉದಾಹರಣೆ ಮತ್ತು ಈಗ ಜಗತ್ತೇ ಇದರ ತಾಕತ್ತನ್ನ ಒಪ್ಪಿಕೊಳ್ತಾ ಇದೆ. ಸೊ ಈಗ ಇಷ್ಟೆಲ್ಲ ಶಕ್ತಿ ಮತ್ತು ಇಷ್ಟೆಲ್ಲ ಆಯುಧಗಳ ಬಗ್ಗೆ ಕೇಳಿ ನಿಮ್ಗೆ ಅನಿಸಬಹುದು ಭಾರತ ಒಂದು ಆಕ್ರಮಣಕಾರಿ ದೇಶ ಅಂತ. ಆದ್ರೆ ಗೆಳೆಯರೆ, ಇಲ್ಲಿ ಬರ್ತದೆ ಅತ್ಯಂತ ಮುಖ್ಯವಾದ ವಿಷಯ, ಭಾರತೀಯ ದೃಷ್ಟಿಕೋನ. ಗೆಳೆಯರೆ, ಭಾರತದ ಇತಿಹಾಸವೇ ಸಾಕ್ಷಿ. ನಾವು ಯಾವತ್ತೂ ಯಾವ ದೇಶದ ಮೇಲೆ ಮೊದಲು ದಾಳಿ ಮಾಡಿಲ್ಲ. ನಮ್ಮ ಸಂಪೂರ್ಣ ರಕ್ಷಣಾ ನೀತಿ ಒಂದೇ ಉದ್ದೇಶದ ಮೇಲೆ ನಿಂತಿದೆ, ಅದುವೇ ರಕ್ಷಣೆ. ಯಾಕಂದ್ರೆ ನಾವು ವಾಸುದೇವ್ ಕುಟುಂಬಕಂ ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ ಅನ್ನೋ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಹಾಗೂ ನಮ್ಮ ನ್ಯೂಕ್ಲಿಯರ್ ಪಾಲಿಸಿ ಕೂಡ ನೋ ಫಸ್ಟ್ ಯೂಸ್ ಅಂದ್ರೆ ನಾವು ಮೊದಲ ಅಣ್ವಸ್ತ್ರ ಬಳಸಲ್ಲ. ಆದ್ರೆ ಗೆಳೆಯರೆ, ಇದರ ಅರ್ಥ ನಾವು ದುರ್ಬಲರು ಅಂತಲ್ಲ. ಯಾರಾದ್ರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಮ್ಮ ಪ್ರತ್ಯುತ್ತರ ಎಷ್ಟು ಭಯಂಕರವಾಗಿರ್ತದೆ ಅಂದ್ರೆ ಶತ್ರು ದೇಶದ ಹೆಸರೇ ಭೂಪಟದಿಂದ ಅಳಿಸಿ ಹೋಗಬಹುದು. ನಮ್ಮ ಶಕ್ತಿ ಭಯ ಹುಟ್ಟಿಸುವುದಕ್ಕಾಗಿ ಅಲ್ಲ, ಯುದ್ಧವನ್ನ ತಡೆಯುವುದಕ್ಕಾಗಿ. ನಾವು ಶಾಂತಿಯನ್ನ ಬಯಸುತ್ತೇವೆ, ಆದರೆ ನಮ್ಮ ಷರತ್ತುಗಳ ಮೇಲೆ. ಹಾಗೇನೆ ಗೆಳೆಯರೆ, 21ನೇ ಶತಮಾನದ ಯುದ್ಧ ಕೇವಲ ಭೂಮಿ, ಆಕಾಶ ಮತ್ತು ನೀರಿಗೆ ಸೀಮಿತವಾಗಿಲ್ಲ. ಈಗ ಯುದ್ಧ ಬಾಹ್ಯಾಕಾಶ ಮತ್ತು ಸೈಬರ್ ಪ್ರಪಂಚದಲ್ಲೂ ನಡೀತಾ ಇದೆ. ಹಾಗೂ ಭಾರತ ಇದಕ್ಕೂ ಸಂಪೂರ್ಣವಾಗಿ ಸಿದ್ಧವಾಗಿದ್ದು 2019ರಲ್ಲಿ ಮಿಷನ್ ಶಕ್ತಿ ಮೂಲಕ ಭಾರತ ತನ್ನ ಆಂಟಿ ಸ್ಯಾಟಲೈಟ್ ಮಿಸೈಲ್ ಪರೀಕ್ಷೆ ಮಾಡಿ ಜಗತ್ತನ್ನೇ ನಿಬ್ಬೆರಗಾಗಿಸಿತ್ತು. ಅಮೆರಿಕ, ರಷ್ಯಾ ಮತ್ತು ಚೀನಾ ನಂತರ ಬಾಹ್ಯಾಕಾಶದಲ್ಲಿ ಶತ್ರುಗಳ ಸ್ಯಾಟಲೈಟ್ ಅನ್ನು ಹೊಡೆದುಳಿಸುವ ಸಾಮರ್ಥ್ಯವಿರುವ 4ನೇ ದೇಶವಾಗಿ ಭಾರತ ಹೊರಹೊಮ್ಮಿತ್ತು. ಹಾಗೂ ಇದರ ಜೊತೆಗೆ ಒಂದು ಸಂಪೂರ್ಣ ಸೈಬರ್ ಡಿಫೆನ್ಸ್ ಏಜೆನ್ಸಿಯನ್ನು ಕೂಡ ನಿರ್ಮಿಸಲಾಗಿದೆ. ಹಾಗೂ ಇದು ದೇಶದ ಪವರ್ ಗ್ರಿಡ್ಗಳು, ಬ್ಯಾಂಕಿಂಗ್ ಸಿಸ್ಟಮ್ ಮತ್ತು ಕಮ್ಯುನಿಕೇಶನ್ಸ್ ಲೈನ್ಗಳನ್ನು ಸೈಬರ್ ದಾಳಿಗಳಿಂದ ರಕ್ಷಿಸುತ್ತದೆ. ಇವರು ಕಣ್ಣಿಗೆ ಕಾಣದ ಯೋಧರು. ಇವರು ಪ್ರತಿ ಸೆಕೆಂಡ್ ದೇಶದ ರಕ್ಷಣೆಯನ್ನ ಮಾಡ್ತಿರ್ತಾರೆ. ಆದ್ರೆ ಗೆಳೆಯರೆ, ಇಲ್ಲಿ ಯಾವುದೇ ದೇಶದ ಅತಿ ದೊಡ್ಡ ಶಕ್ತಿ ಅಂದ್ರೆ ಅಲ್ಲಿನ ಸೈನಿಕರು. ಮಷಿನ್ಗಳು ಎಷ್ಟೇ ಆಧುನಿಕವಾಗಿದ್ರೂ ಅದನ್ನು ನಡೆಸುವ ಎದೆಗಾರಿಕೆಯೇ ಅಸಲಿ ಆಯುಧ. ಇಂಡಿಯನ್ ಆರ್ಮಡ್ ಫೋರ್ಸ್, ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಜಗತ್ತಿನ ಅತಿ ದೊಡ್ಡ ವೃತ್ತಿಪರ ಪಡೆಗಳಲ್ಲಿ ಒಂದಾಗಿದೆ. ನಮ್ಮ ಹತ್ತಿರ ಸುಮಾರು 14 ಲಕ್ಷಕ್ಕೂ ಹೆಚ್ಚು ಸಕ್ರಿಯ ಸೈನಿಕರಿದ್ದಾರೆ. ಹಾಗೂ ಇದು ಕೇವಲ ಸಂಖ್ಯೆ ಅಲ್ಲ, ಇದು ಸಿಯಾಚಿನ್ನ -50 ಡಿಗ್ರಿ ಚಳಿಯಿಂದ ಹಿಡಿದು ರಾಜಸ್ಥಾನ +50 ಡಿಗ್ರಿ ಬಿಸಿಲಿನವರೆಗೆ ಎಂಥ ಹವಾಮಾನ ಮತ್ತು ಸವಾಲನ್ನಾದರೂ ಎದುರಿಸುವುದಕ್ಕಾಗಿ ಸಿದ್ಧವಿರುವ ಧೈರ್ಯ. ನಮ್ಮ ಸೈನಿಕರ ಅನುಭವ, ಅವರ ಟ್ರೈನಿಂಗ್ ಮತ್ತು ದೇಶಕ್ಕಾಗಿ ಪ್ರಾಣ ಕೊಡುವ ಅವರ ಜೋಶ್ ನಮ್ಮ ರಕ್ಷಣಾ ವ್ಯವಸ್ಥೆಯ ಅಡಿಪಾಯವಾಗಿದೆ. ಸೊ ಈಗ ಆ ಒಂದು ಪ್ರಶ್ನೆಗೆ ಬರೋಣ, ಹಾಗಾದ್ರೆ ಭಾರತದ ರಕ್ಷಣಾ ವ್ಯವಸ್ಥೆ ಎಷ್ಟು ಅಪಾಯಕಾರಿಯಾಗಿದೆ? ಸೊ ಗೆಳೆಯರೆ, ಇದಕ್ಕೆ ಉತ್ತರ, ಶತ್ರುಗಳಿಗೆ ಇದು ಅತ್ಯಂತ ಅಪಾಯಕಾರಿ. ಆದರೆ ಜಗತ್ತಿಗೆ ಇದೊಂದು ಜವಾಬ್ದಾರಿಯುತ ಶಕ್ತಿ. ಹಾಗೂ ಇದು ತನ್ನ ಗಡಿಗಳನ್ನು ರಕ್ಷಿಸಲು ಬಲ್ಲ, ತನ್ನ ಜನರನ್ನು ಕಾಪಾಡಲು ಬಲ್ಲ ಮತ್ತು ಮುಖ್ಯವಾಗಿ ಶಾಂತಿಯ ಬೆಲೆಯನ್ನು ಅರಿತ ಒಂದು ವ್ಯವಸ್ಥೆ. ನಮ್ಮ ತಂತ್ರಜ್ಞಾನ, ನಮ್ಮ ನ್ಯೂಕ್ಲಿಯರ್ ಸಾಮರ್ಥ್ಯ ಮತ್ತು ನಮ್ಮ ರಕ್ಷಣಾ ನೀತಿಯ ಮಿಶ್ರಣ ಭಾರತವನ್ನು ಯಾರು ನಿರ್ಲಕ್ಷಿಸಲಾಗದ ಶಕ್ತಿಯನ್ನಾಗಿ ಮಾಡಿದೆ. ಹಾಗೂ ಇದೇ ಆ ಅದೃಶ್ಯ ಗೋಡೆ. ಇದರ ಕಾರಣದಿಂದಾಗಿಯೇ 140 ಕೋಟಿ ಭಾರತೀಯರು ಪ್ರತಿ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ಗೆಳೆಯರೆ, ಇಂದು ನಮ್ಮ ಭಾರತ ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಸಾಗ್ತಾ ಇದೆ.
ಹಾಗೂ ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ಬಲಿಷ್ಠ ರಕ್ಷಣಾ ವ್ಯವಸ್ಥೆ ಮತ್ತು ನಮ್ಮ ವೀರ ಯೋಧರ ಕಾರಣದಿಂದ. ಸೊ ಗೆಳೆಯರೆ, ಈ ವಿಡಿಯೋ ನಿಮಗೆ ಹೆಮ್ಮೆ ಮತ್ತು ಧೈರ್ಯವನ್ನು ತುಂಬಿದೆ ಅಂತ ಅನ್ಕೋತೇನೆ. ನಿಮ್ಮ ಎದೆಯು ಹೆಮ್ಮೆಯಿಂದ ಉಬ್ಬಿದ್ರೆ ಹೋಗುವ ಮುನ್ನ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.